ಪೆಟ್ರೋಲ್ ಸುರಿದುಕೊಂಡು ರೈತ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೆತಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರೈತನಿಂದ ಅರಣ್ಯ ಭೂಮಿ ಒತ್ತುವರಿ ಆರೋಪ ಹಿನ್ನೆಲೆ ಇಬ್ಬರು ರೈತರು ಹಾಗೂ 10 ಟ್ರ್ಯಾಕ್ಟರ್ಗಳನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದಿತ್ತು. ಈ ಹಿನ್ನೆಲೆ ಇಂದು ರೈತರನ್ನ ಹಾಗೂ ಟ್ರ್ಯಾಕ್ಟರ್ ಅನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕೆತಗಾನಹಳ್ಳಿಯ ಗ್ರಾಮದ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ. ಬಳಿಕ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಆರ್ಡರ್ಲೇ ಆಗಿದೆ. ಆದರೂ ಸಹ 5ನೇ ತಾರೀಕು ನಾವು ಉಳುಮೆ ಮಾಡಿದಾಗ ನಮ್ಮ ಮೇಲೆ ಕ್ಯಾಂಪಲ್ಲಿ ಗ್ರಾಮದ 1992ರಲ್ಲಿ ಏನು 70 ರೈತ ಕುಟುಂಬಗಳು ಅನುಭವದಲ್ಲಿದ್ವು, ಅದನ್ನು ಫಾರೆಸ್ಟ್ ಅವರು ಮೊನ್ನೆ ಬೆಳೆಗಳು ಮತ್ತು ಸರ್ವನಾಶ ಮಾಡಿ ಎಲ್ಲ ಅದನ್ನು ತೆರವುಗೊಳಿಸಿದ್ರು. ಆದರೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟರ್ಜಿ ಹಾಕ್ಕೊಂಡು 11 ಜನಕ್ಕೆ ಸ್ಟೇ ಆಗಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅರಣ್ಯ ಅಧಿಕಾರಿಗಳು ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಯಾರು ರೈತರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಆರ್ಡರ್ಲೇ ಆಗಿದೆ. ಆದರೂ ಸಹ 5ನೇ ತಾರೀಕು ನಾವು ಉಳುಮೆ ಮಾಡಿದಾಗ ನಮ್ಮ ಮೇಲೆ ಬಂದು ಅವ್ರು ಗಲಾಟೆ ಮಾಡಿದ್ರು. ಆದರೆ ಆವತ್ತು ನಾವು ಉಳುಮೆ ಮಾಡಿಕೊಂಡು ಎಲ್ಲ ರೈತರು ಬಂದಿದ್ರೆ 5ನೇ ತಾರೀಕು, ಇವತ್ತು ಅವರು ಅವ್ರ ಅಪ್ಪಂದರ ಕಾನೂನು ಲೆಕ್ಕದಲ್ಲಿ ಬಂದು ಇವತ್ತು ಸರ್ಕಾರಕ್ಕಿಂತ ದೊಡ್ಡವರಂತ ಗೊತ್ತಿಲ್ಲ ಇವರು. ಯಾಕಂದ್ರೆ ನಮ್ಮ ಪರವಾಗಿ ಕಾನೂನು ಪ್ರಕಾರ ಅವರು FIRಗೆ ಪರ್ಮಿಷನ್ ತಗೊಂಡ್ರೆ FIR ಹಾಕ್ಲಿ, ತೊಂದರೆ ಇಲ್ಲ, ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ. ಆದರೆ ಇವತ್ತು ಅವ್ರು ಬಂದಿರೋದು 2 ಜಿಲ್ಲೆಯಿಂದ ಅವ್ರ ಅಪ್ಪಂದಂತ ಕಾನೂನು ಕರ್ಸ್ಕೊಂಡ್ಬಂದು ನಾವೇನು ಸ್ಪಾಟ್ಗೆ ಹೋಗಿಲ್ಲ, ನಮ್ಮ ರೈತರು ಯಾರು